ಕಲ್ಲಿದ್ದಲು ಮತ್ತು ಜೋರ ಮಾತಾಡೋದು ಪೆಟ್ರೋಲಿಯಂ ಅಂತ ಮಾತಾಡಕ್ಕೆ ನೀವು ತಿಂಗ್ ಬಂದಿರೋ ಇತ್ತು ಜೋರ ಮಾತಾಡಿ ಮಕ್ಕಳೇ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಈ ಹಿಂದಿನ ತರಗತಿಯಲ್ಲಿ ಕಲ್ತಿಲ್ಲ ಏನು ನೈಸರ್ಗಿಕ ಸಂಪನ್ಮೂಲಗಳು ಏನು ನೈಸರ್ಗಿಕ ಸಂಪನ್ಮೂಲ ಅಂದ್ರೆ ಏನಂದ್ರೆ ನೈಸರ್ಗಿಕ ಸಂಪನ್ಮೂಲ ಅಂದ್ರೆ ಏನಪ್ಪ ನಿಸರ್ಗ ಅಂದ್ರೆ ಏನು ನಿಸರ್ಗ ಅಂದ್ರೆ ಏನು ಪ್ರಕೃತಿಯಿಂದ ನಿಸರ್ಗ ಅಂದ್ರೆ ಪ್ರಕೃತಿ ಅದನ್ನೇ ಅದರ ಆಧಾರದಿಂದ ನೈಸರ್ಗಿಕ ಪದ ಬಂದಿರೋದು ಸಂಪನ್ಮೂಲ ಸಂಪನ್ಮೂಲ ಅಂದ್ರೆ ಮಾನವನ ಸಂಪತ್ತನ್ನ ಹೆಚ್ಚಿಸುವ ವಸ್ತುಗಳು ಅಂತ ಸೊ ಅದನ್ನ ನಾವು ನೈಸರ್ಗಿಕ ಸಂಪನ್ಮೂಲ ಅಂತ ಹೇಳೋದು ಪ್ರಕೃತಿಯಲ್ಲಿ ಬೇಕಾದಷ್ಟು ವಸ್ತುಗಳು ಇದಾವೆ ಮಾನವನ ಒಳಿತಿಗಾಗಿ ಪ್ರಕೃತಿಯಲ್ಲಿ ಸಿಗ್ತಕ್ಕಂತಹ ವಸ್ತುಗಳನ್ನು ನಾವು ಏನಂತೀವಿ ನೈಸರ್ಗಿಕ ಸಂಪನ್ಮೂಲಗಳು ಅಂತ ಕರಿತೀವಿ ಸೊ ಅವುಗಳಲ್ಲಿ ಬೇಕಾದಷ್ಟು ಪ್ರಕೃತಿಯಲ್ಲಿ ಸಿಗ್ತಕ್ಕಂಥ ವಸ್ತುಗಳು ನಿಸರ್ಗದಲ್ಲಿ ಸಿಗ್ತಕ್ಕಂಥ ವಸ್ತುಗಳನ್ನ ಏನು ಮಣ್ಣಿರ್ಬೋದು ಕಲ್ಲಿರ್ಬೋದು ಸಸ್ಯಗಳಿರ್ಬೋದು ಪ್ರಾಣಿಗಳಿರ್ಬೋದು ಸೂಕ್ಷ್ಮ ಜೀವಿಗಳಿರ್ಬೋದು ಗಾಳಿ ಇರ್ಬೋದು ಬೆಳಕಿರ್ಬೋದು ಎಲ್ಲವೂ ಪ್ರಕೃತಿಯಲ್ಲಿ ಏನೆಲ್ಲ ಸಿಗುತ್ತೋ ಅವೆಲ್ಲವೂ ಸಹ ನೈಸರ್ಗಿಕ ಸಂಪನ್ಮೂಲಗಳೇ ಆ ಒಂದು ಅಡಿಯಲ್ಲಿ ಸಿಗ್ತಕ್ಕಂಥವು ಇವು ಸಹ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಆಯ್ತಾ ಹೊಸದಾಗಿ ಮುಂದಿನ ಪಾಠ ಇರ್ತಕ್ಕಂಥದ್ದು ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಇನ್ನೊಂದು ಪೋಸ್ಟರ್ ಕೊಟ್ಟ ನೋಡಿ ಟೆಕ್ಸ್ಟ್ ಬುಕ್ ಅಲ್ಲಿ ಒಂದು ಪೋಸ್ಟರ್ ಕೊಟ್ಟಿದ್ದಾರೆ ಏನು ನಮ್ಮ ದೈನಂದಿನ ಜೀವನದಲ್ಲಿ ಬಳಸತಕ್ಕಂತಹ ವಿವಿಧ ವಸ್ತುಗಳನ್ನು ಪಟ್ಟಿ ಮಾಡಿ ಮತ್ತು ಅವುಗಳನ್ನು ನೈಸರ್ಗಿಕ ಮತ್ತು ಮಾನವ ನಿರ್ಮಿತ ಅಂತ ವರ್ಗೀಕರಿಸಿ ಇಲ್ಲಿ ಹೇಳಿ ಈಗ ನಾವು ಪ್ರತಿನಿತ್ಯ ದೈನಂದಿನ ಜೀವನದಲ್ಲಿ ಬಳಸತಕ್ಕಂತಹ ವಸ್ತುಗಳನ್ನು ಹೇಳ್ತಾ ಹೋಗೋದು ನೀವು ಬೆಳಗ್ಗೆಯಿಂದ ನೈಟ್ ಮಲಗುವವರೆಗೂ ಬಳಸತಕ್ಕಂತಹ ವಸ್ತುಗಳನ್ನು ಹೇಳ್ತಾ ಹೋಗೋದು ಅದರಲ್ಲಿ ನೈಸರ್ಗಿಕ ಮತ್ತು ಮಾನವ ನಿರ್ಮಿತ ಅಂತ ಡಿವೈಡ್ ಮಾಡೋದು ಒಬ್ಬರು ಒಂದೊಂದು ಹೇಳ್ತಾ ಹೋಗೋದು ನೈಸರ್ಗಿಕ ಮಾನವ ನಿರ್ಮಿತ ಹೇಳ್ತಾ ಹೋಗಿ ಆ ವಸ್ತುಗಳನ್ನ ಹೇಳ್ತಾ ಹೋಗಿ ನಾವು ಹೇಳ್ತಾ ಹೋಗ್ತೀವಿ ಗಾಳಿ ನೀರು ಸಸ್ಯಗಳು ಮಣ್ಣು ಕಲ್ಲು ಮತ್ತೆ ಮತ್ತೆ ಹೋಗ್ಬಿಟ್ರೆ ಬೆಳಗ್ಗಿಂದ ನಿಮಗೆ ಬೆಳಗ್ಗೆ ಎದ್ದ ಕ್ಷಣದಿಂದ ರಾತ್ರಿ ಮಲಗುವ ಸಮಯದವರೆಗೆ ಇಷ್ಟೇ ಬಳಸೋದ ಯಾವ್ಯಾವ ವಸ್ತುಗಳು ಬಳಸ್ಕೊಂತೀರ ದೈನಂದಿನ ಜೀವನದಲ್ಲಿ ರಾಯಿಲ್ಲ ಬೆಳಕು ಎಲ್ಲ ಬಂದು ಓಕೆ ಬೆಳಕು ಆಮೇಲೆ ಮತ್ತೆ ಬಳಸ್ತೀರಾ ಅದು ಹೇಳಿ ಬುಕ್ ಅಂದ್ರೆ ಪುಸ್ತಕ ಪೆನ್ನು ಪೆನ್ಸಿಲು ಚಾಕ್ ಪೀಸ್ ಬೋರ್ಡ್ ಹಾಗೆ ಬ್ಯಾಗ್ ಅಲ್ವಾ ಪೀಠೋಪಕರಣ ಅಲ್ವಾ ಇವುಗಳಲ್ಲಿ ಯಾವುದು ನೈಸರ್ಗಿಕವಾಗಿ ಇರ್ತಕ್ಕಂಥದ್ದು ಯಾವುದು ಕೃತಕವಾಗಿ ಮಾನವ ನಿರ್ಮಿತವಾಗಿರ್ತಕ್ಕಂಥದ್ದು ಅಂತ ಐಡೆಂಟಿಫೈ ಮಾಡಿ ಇಷ್ಟು ವಸ್ತುಗಳು ನಿಸರ್ಗದಲ್ಲಿ ಪ್ರಕೃತಿಯಲ್ಲಿ ಸಿಗ್ತಕ್ಕಂಥ ಯಾವುದು ಮಾನವ ನಿರ್ಮಿಸಿದಂಥವು ಯಾವುದು ಅಂತ ಹೇಳ್ಬೇಕು ಇಷ್ಟಲ್ಲಿ ಬೆಳಕು ನೈಸರ್ಗಿಕ ಬೆಳಕು ಆಯ್ತು ನೆಕ್ಸ್ಟ್ ಟೈಮ್ ಯಾವ್ದಿದೆ ಗಾಳಿ ನೈಸರ್ಗಿಕ ನೀವಲ್ಲಿ ಬರ್ಕೋಬೇಕು ಹಾಗೇನೆ ಟೆಕ್ಸ್ಟ್ ಇದರಲ್ಲಿ ಆಮೇಲೆ ನೀರು ನಿಸರ್ಗದಲ್ಲಿ ಸಿಗ್ತದೆ ಅಲ್ವಾ ನೀರು ಮತ್ತೆ ಸಸ್ಯಗಳು ನಾವಡಿ ಮಡಿಗ ಪ್ರಕೃತಿಯಲ್ಲೇ ಇದಾವೆ ಅಲ್ವಾ ಪ್ರಕೃತಿಯಲ್ಲೇ ಸಿಗ್ತದೆ ಸಸ್ಯಗಳು ಮಣ್ಣು ಮಾನವ ನಿರ್ಮಿತನ
ನೈಸರ್ಗಿಕನ ನೈಸರ್ಗಿಕ ಪ್ರಕೃತಿಯಲ್ಲಿ ಸಿಗ್ತಕ್ಕಂಥದ್ದು ಪ್ರಕೃತಿಯಿಂದಲೇ ಆಗಿರ್ತಕ್ಕಂಥದ್ದು ಅದು ಸಹ ನೈಸರ್ಗಿಕವೇ. ಮತ್ತೆ ಕಲ್ಲು ನೈಸರ್ಗಿಕ ಅದು ಸಹ ನಿಸರ್ಗದಲ್ಲೇ ಉಂಟಾಗಿರ್ತಕ್ಕಂಥದ್ದು. ಪ್ರಾಣಿಗಳು ನಿರ್ಮಿತ ನಾವೆಲ್ಲ ಆಗಿರ್ತೀವಿ ಪ್ರಾಕೃತಿಕವಾಗಿ ನಿಸರ್ಗದಲ್ಲೇ. ಸೊ ಹಾಗಾಗಿ ಇದು ಸಹ ನೈಸರ್ಗಿಕವಾಗಿ ಪ್ರಾಣಿಗಳು. ಆಮೇಲೆ ಪುಸ್ತಕ ಟೆಕ್ಸ್ಟ್ ಬುಕ್ ನಾವು ರೆಡಿ ಮಾಡಿರೋದು ಅಲ್ವಾ, ಮಾನವ ನಿರ್ಮಿತ ಪುಸ್ತಕ ಅಲ್ವಾ. ಮತ್ತೆ ಇದೆ ಪೆನ್ನು, ಯಾವ್ದಾದ್ರು ಸಸ್ಯಗಳಲ್ಲಿ ಕಿತ್ಕೊಂಡು ಬರ್ತೀರಾ? ಇಲ್ಲ, ಮಾನವ ನಿರ್ಮಿತ ಅದು ಅಲ್ವಾ ಪೆನ್ನು. ಆಮೇಲೆ ಪೆನ್ಸಿಲ್ ಅದು ಮಾನವ ನಿರ್ಮಿತನೇ ಪೆನ್ಸಿಲ್. ಮತ್ತೆ ಇದೆ ಚಾಕ್ ಪೀಸ್, ಅದು ಇಲ್ಲಿಗ ಅಲ್ಲಿಗ ಮಾನವ ನಿರ್ಮಿತನೇ. ಮಾನವ ನಿರ್ಮಿತ ಸರಿ. ಪೆನ್ಸಿಲ್ ಅಲ್ಲ, ಏನು ಬರುತ್ತಿದೆ ಪೆನ್, ಚಾಕ್ ಪೀಸ್ ಬರೀ ಚಾಕ್ ಪೀಸ್. ಮತ್ತೆ ಇದೆ ಬ್ಯಾಗ್, ಅದು ಸಹ ಮಾನವ ನಿರ್ಮಿತನೇ ಬ್ಯಾಗ್. ಮತ್ತೇನಿದೆ ಪೀಠೋಪಕರಣಗಳು ಅಂದ್ರೆ ಕುರ್ಚಿ ಇರ್ಬೋದು, ಟೇಬಲ್ ಇರ್ಬೋದು, ಮಂಚ ಇರ್ಬೋದು, ಈ ಮನೆ ಇರ್ಬೋದು, ಫ್ಯಾನ್ ಇರ್ಬೋದು, ಎಲ್ಲ ಮಾನವ ನಿರ್ಮಿತನೇ ಅಲ್ವಾ. ಪೀಠೋಪಕರಣಗಳು. ಮತ್ತೇನಿದೆ ಮೊಬೈಲ್, ಅದು ನೈಸರ್ಗಿಕವಾಗಿ ಸಿಗುತ್ತಾ? ಯಾವ್ದಾದ್ರು ಸಸ್ಯಗಳು ಸಿಗುತ್ತಾ? ಮನುಷ್ಯ ಪ್ರಿಪೇರ್ ಮಾಡೋದು ಅಂದ್ರೆ ಮಾನವ ನಿರ್ಮಿತ ಮೊಬೈಲ್ ಅಲ್ವಾ. ಹಾಗೇನೆ ಫ್ಯಾನ್ ಇರ್ಬೋದು ಅಲ್ವಾ, ಬಲ್ಬ್ ಇರ್ಬೋದು, ಬಲ್ಬ್ ಅಲ್ವಾ, ಹಾಗೇನೆ ಫ್ಯಾನ್ ಇರ್ಬೋದು ಅಲ್ವಾ. ಎಲ್ಲವೂ ಸಹ ಮಾನವ ನಿರ್ಮಿತ ವಸ್ತುಗಳು. ಇವೆಲ್ಲವೂ ಸಹ ನೈಸರ್ಗಿಕವಾಗಿ ಸಿಗ್ತಕ್ಕಂತಹ ವಸ್ತುಗಳು ಅಲ್ವಾ. ಹೀಗೆ ನಾವು ನೈಸರ್ಗಿಕ ಮತ್ತು ಮಾನವ ನಿರ್ಮಿತ ವಸ್ತುಗಳನ್ನಾಗಿ ವಿಂಗಡಿಸಿದ್ವಿ ಅಲ್ವಾ. ಸೊ ಹೀಗೆ ನೈಸರ್ಗಿಕ ಸಂಪನ್ಮೂಲಗಳು ಅಂದ್ರೇನು? ಅವಾಗೇ ಹೇಳಿದೆ, ಪ್ರಕೃತಿಯಲ್ಲಿ ಮಾನವನ ಒಳಿತಿಗಾಗಿ ಸಿಗ್ತಕ್ಕಂತಹ ವಸ್ತುಗಳನ್ನ ಏನಂತೀವಿ? ನೈಸರ್ಗಿಕ ಸಂಪನ್ಮೂಲಗಳು ಅಂತ ಹೇಳಿ. ಸೊ ಇವೆಲ್ಲವೂ ಸಹ ನೈಸರ್ಗಿಕ ಸಂಪನ್ಮೂಲಗಳು. ಪ್ರಕೃತಿಯಲ್ಲಿ ನಮಗೆ ಸಿಗ್ತಕ್ಕಂಥ ಎಲ್ಲ ವಸ್ತುಗಳು ನೈಸರ್ಗಿಕ ಸಂಪನ್ಮೂಲಗಳೇ ಅಂತ ಗೊತ್ತಾಯ್ತು. ಸರಿ, ಈ ಪೂಜೆ ಏನ್ ಕೇಳ್ತಾರ ಪ್ರಶ್ನೆ? ಏನ್ ಕೇಳ್ತಾರ ನೋಡಿ ಪೂಜಾ? ನಾವು ನಮ್ಮೆಲ್ಲ ನೈಸರ್ಗಿಕ ಸಂಪನ್ಮೂಲಗಳನ್ನು ನಿರಂತರವಾಗಿ ಬಳಸಬಹುದೇ? ನಾವು ಈ ನೈಸರ್ಗಿಕ ಸಂಪನ್ಮೂಲಗಳನ್ನ ನಿರಂತರವಾಗಿ ಬಳಸಬಹುದಾ? ಕಂಟಿನ್ಯೂ ಆಗಿ ಬಳಸ್ಕೋಬಹುದಾ? ಕೆಲವೊಂದನ್ನ ಬಳಸ್ಕೋಬಹುದು, ಕೆಲವೊಂದನ್ನ ಬಳಸ್ಕೊಳ್ಳಿಕ್ಕೆ ಬರಲ್ಲ. ಅವನ್ನ ಹಿತಮಿತವಾಗಿ ಬಳಸ್ಕೋಬೇಕಾಗುತ್ತೆ. ಹಿತಮಿತವಾಗಿ ಬಳಸ್ಕೋಬೇಕು. ಯಾಕೆ? ಕೆಲವೊಂದು ನೋಡಿ, ಈ ಸೂರ್ಯನ ಬೆಳಕಿದೆಯಪ್ಪ, ಅದು ನೈಸರ್ಗಿಕ ಸಂಪನ್ಮೂಲನೇ. ಸೂರ್ಯನ ಬೆಳಕು. ಗಾಳಿ ಇದೆಯಪ್ಪ, ನೀನ್ ಎಷ್ಟಾದ್ರೂ ಬಳಸ್ಕೋ, ಗಾಳಿ ಆಗೋಗುತ್ತಾ? ಅದ್ರಲ್ಲಿ ಏನಾದ್ರು ಕೊರತೆ ಉಂಟಾಗುತ್ತಾ? ಇಲ್ಲ. ಸೊ ಹಾಗಾಗಿ ಇವನ್ನ ಎಷ್ಟು ಬಳಸಿದ್ರು ಗಾಳಿ ಆಗಲ್ಲ. ಆಯ್ತಾ? ಹಾಗೇನೆ ಈ ಪ್ರಾಣಿಗಳನ್ನೆಲ್ಲ ಕೊಲ್ತಾ ಹೋದ್ವಿ, ತಿಂತಾ ಹೋದ್ವಿ ಅಂತ ತಿಳ್ಕೊಂಡು, ಈ ಸಸ್ಯಗಳೆಲ್ಲ ಕೊಲ್ತಾ ಹೋದ್ವಿ, ತಿಂತಾ ಹೋದ್ವಿ, ಎಲ್ಲ ಕಡಿತಾ ಇದೆಯೋ ಸಸ್ಯಗಳೆಲ್ಲ. ಸೊ ಅವಾಗ ಏನಾಗುತ್ತೆ? ಸಮಸ್ಯೆಗಳು ಉದ್ಭವ ಆಗುತ್ತೆ. ಹಾಗಾಗಿ ಅವನ್ನ ಹಿತಮಿತವಾಗಿ ಬಳಸ್ಕೋಬೇಕು, ಸಾಂದರ್ಭಿಕವಾಗಿ ಹಿತಮಿತವಾಗಿ ಬಳಸ್ಕೋಬೇಕು. ಯಥೇಚ್ಛವಾಗಿ ಬಳಸಿದ್ದೇ ಆದ್ರೆ ಅವು ನಶಿಸಿ ಹೋಗುವ ಒಂದು ಅವು ಸಾಧ್ಯತೆ ಇರ್ತದೆ. ಹಾಗಾಗಿ ಅವುಗಳನ್ನ ಹಿತಮಿತವಾಗಿ ಬಳಸ್ಕೋಬೇಕಾಗುತ್ತೆ ಅಲ್ವಾ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತಹ ಪಾಠನೇ ಇರೋದು ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಅಂತಕ್ಕಂತಹ ಪಾಠ. ಆಯ್ತಾ? ಇದು ಈ ಬಹಳ ಮುಖ್ಯವಾಗಿ ಇದನ್ನ ನಾವು ಕಂಡ್ಕೋಬೇಕಾಗುತ್ತೆ. ಯಾಕೆ ನಾವು ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಅನ್ನ ಹಿತಮಿತವಾಗಿ ಬಳಸಬೇಕು ಅಲ್ವಾ. ಸೊ ನಿಸರ್ಗದಲ್ಲಿ ಲಭ್ಯತೆಯ ಆಧಾರದ ಮೇಲೆ ಈ ನೈಸರ್ಗಿಕ ಸಂಪನ್ಮೂಲಗಳನ್ನ ಎರಡು ವಿಧಗಳನ್ನಾಗಿ ವಿಂಗಡಿಸ್ತಾರೆ. ಯಾವ್ಯಾವುದು ನೋಡೋಣ. ಎರಡು ವಿಧದ ನೈಸರ್ಗಿಕ ಸಂಪನ್ಮೂಲಗಳಿವೆ. ಅವ್ಯಾವ್ಯಾವುದು? ಒಂದು ಬರಿದಾಗದ
ನೈಸರ್ಗಿಕ ಸಂಪನ್ಮೂಲ ಅಲ್ವಾ ಒಂದೇ ಬರಿದಾಗದ ನೈಸರ್ಗಿಕ ಸಂಪನ್ಮೂಲಗಳು ಎರಡನೇದಾಗಿ ಬರಿದಾಗುವ ನೈಸರ್ಗಿಕ ಸಂಪನ್ಮೂಲ ಹೀಗೆ ನೈಸರ್ಗಿಕ ಸಂಪನ್ಮೂಲಗಳನ್ನ ಅವುಗಳ ಲಭ್ಯತೆಯ ಆಧಾರದ ಮೇಲೆ ಎಷ್ಟು ಗುಂಪು ಮಾಡ್ತಾರೆ ಎರಡು ಗುಂಪು ಮಾಡ್ತಾರೆ ಅವ್ಯಾವ್ಯಾವ್ದು ನೈಸರ್ಗಿಕ ಸಂಪನ್ಮೂಲ ಬರಿದಾಗುವ ನೈಸರ್ಗಿಕ ಸಂಪನ್ಮೂಲ ಆಯ್ತಾ ವರ್ಷ ಬಾಯಿ ಬಿಡಬೇಕು ಜೊತೆಗೆ ಅಲ್ಲಿ ಹೇಳ್ತಾರೆ ಅಂತ ಬರ್ಸ್ಕೊಂಡ್ರ ಬಾಯಿ ಬಿಡಬೇಕು ಹೇಳ್ತಿರಲ್ಲ ಆಯ್ತಾ ಸೊ ಹೀಗೆ ಎರಡು ಗುಂಪು ಮಾಡ್ತಾರೆ ಸರಿ ಬರಿದಾಗದ ನೈಸರ್ಗಿಕ ಸಂಪನ್ಮೂಲ ಅಂದ್ರೆ ಅರ್ಥ ಏನು ನಾವು ಎಷ್ಟು ಬಳಸ್ಕೊಂಡ್ರು ಸಹ ಅವು ಯಾವುದೇ ಕಾರಣಕ್ಕೂ ಸಹ ಖಾಲಿ ಆಗೋದಿಲ್ಲ ಆಯ್ತಾ ಅವುಗಳ ದಾಸ್ತಾನು ಇದೆ ಯಥೇಚ್ಛವಾಗಿದೆ ಉದಾಹರಣೆಗೆ ಸೂರ್ಯನ ಬೆಳಕು ನೀವು ಎಷ್ಟಾದ್ರೂ ಬಳಸ್ಕೊಂಡ್ರೆ ಸೂರ್ಯನ ಬೆಳಕನ್ನ ಖಾಲಿ ಆಗೋಗುತ್ತಾ ಇಲ್ಲ ಬೇಕಾದಷ್ಟು ಸಿಗತ್ತೆ ಆಯ್ತಾ ಸೊ ಹಾಗಾಗಿ ಅವು ನಾವು ಯಥೇಚ್ಛವಾಗಿ ಬಳಸ್ಬೇಕು ಗಾಳಿ ಎಷ್ಟಾದ್ರೂ ಗಾಳಿ ಇದೆ ನೀವು ಎಷ್ಟಾದ್ರೂ ಬಳಸ್ಕೊಂಡ್ರೆ ಏನು ಅದು ಕೊರತೆ ಉಂಟಾಗಲ್ಲ ಆಯ್ತಾ ಹಾಗಾಗಿ ಈ ರೀತಿಯ ಸಂಪನ್ಮೂಲಗಳಿದಾವಲ್ಲ ಅವನ್ನು ನಾವು ಬರಿದಾಗದ ನೈಸರ್ಗಿಕ ಸಂಪನ್ಮೂಲಗಳು ಅಂತ ಕರಿತೀವಿ ಆಯ್ತಾ ಸೊ ಅವುಗಳಿಗೆ ಉದಾಹರಣೆಗಳು ಸೂರ್ಯನ ಬೆಳಕಿರ್ಬೋದು ಗಾಳಿ ಇರ್ಬೋದು ಆಯ್ತಾ ಅವು ಬರಿದಾಗದ ನೈಸರ್ಗಿಕ ಸಂಪನ್ಮೂಲಗಳಾಗಿವೆ ಹಾಗೇನೆ ಬರಿದಾಗುವ ನೈಸರ್ಗಿಕ ಸಂಪನ್ಮೂಲಗಳು ಅಂದ್ರೆ ಅವು ಒಂದಿಷ್ಟು ಈಗ ಈ ಡಬ್ಬದಲ್ಲಿ ಸ್ವೀಟ್ ತುಂಬಿಟ್ಟಾಗಿ ಈಗ ಚಾಕ್ಲೇಟ್ 100 ಚಾಕ್ಲೇಟ್ ಒಂದು ಡಬ್ಬದಲ್ಲಿ ಹಾಕಿದ್ದೀವಪ್ಪ ನೀವು ದಿನ ಒಂದೊಂದು ತಿಂತಾ ಹೋಗ್ತೀರಾ ದಿನ ಇವತ್ತೊಂದು ತಿಂದೆ ನಾಳೆ ಒಂದು ತಿಂದೆ ಜಾಸ್ತಿ ಆಗುತ್ತೆ ಕಡಿಮೆ ಆಗುತ್ತೆ ಚಾಕ್ಲೇಟ್ 100 ಇದ್ದಿದ್ದು 99 98 97 96 95 ಕಡಿಮೆ ಆಗ್ತಾ ಬರುತ್ತೆ ಒಟ್ಟು ಒಂದಿನ ಫುಲ್ ಖಾಲಿ ಆಗುತ್ತೆ ಒಂದಿನ 2 ತಿಂದೆ ಒಂದಿನ 4 ತಿಂದೆ ಕಡಿಮೆ ಆಗ್ತಾ ಹೋಗುತ್ತೆ ಹಂಗೆ ಹಾಗೆ ಈ ಬರಿದಾಗುವ ಸಂಪನ್ಮೂಲಗಳು ಸಹ ಆಯ್ತಾ ಸೊ ಇವೇನ್ ಮಾಡ್ತೇವೆ ನಾವು ಅವು ಸೀಮಿತ ಪ್ರಮಾಣದಲ್ಲಿ ಸೀಮಿತ ದಾಸ್ತಾನು ಪ್ರಮಾಣದಲ್ಲಿ ಹೇಳಿದ ಚಾಕ್ಲೇಟ್ ಬಗ್ಗೆ ಹಂಗೆ ಸೀಮಿತ ಪ್ರಮಾಣದಲ್ಲಿ ಇದ್ದು ನಾವು ಬಳಸಿಕೊಂಡಂತೆಲ್ಲ ಅವುಗಳ ದಾಸ್ತಾನು ಕಡಿಮೆ ಆಗ್ತಾ ಹೋಗುತ್ತೆ ಖಾಲಿ ಆಗ್ತಾ ಹೋಗ್ತವೆ ಆಯ್ತಾ ಹಾಗಾಗಿ ಖಾಲಿ ಆಗೋದ್ರಿಂದ ಅವು ನಾವೇನಂತ ಕರಿತೀವಿ ಬರಿದಾಗುವ ನೈಸರ್ಗಿಕ ಸಂಪನ್ಮೂಲಗಳು ಆಯ್ತಾ ಆ ತರದ ಸಂಪನ್ಮೂಲ ಒಟ್ಟಾರೆ ಎರಡು ವಿಧದ ನೈಸರ್ಗಿಕ ಸಂಪನ್ಮೂಲಗಳು ಇವೆ ಗೊತ್ತಾಯ್ತಲ್ವಾ ಸೊ ಹೀಗೆ ಇವುಗಳ ಅಡಿಯಲ್ಲಿ ಬರ್ತಕ್ಕಂತಹ ಸಂಪನ್ಮೂಲ ಇದಕ್ಕೆ ಉದಾಹರಣೆಗಳು ಇವೆ ಯಾವ್ಯಾವ ಈ ಪೆಟ್ರೋಲ್ ಮತ್ತು ಡೀಸೆಲ್ ಇವುಗಳು ಇದಾವಲ್ಲ ಪೆಟ್ರೋಲಿಯಂ ಕಲ್ಲಿದ್ದಲು ಮತ್ತು ಇದಾವಲ್ಲಪ್ಪ ಇವುಗಳು ಬರಿದಾಗುವ ಸಂಪನ್ಮೂಲ ಕಲ್ಲಿದ್ದಲು ಪೆಟ್ರೋಲಿಯಂ ಅಂದ್ರೆ ಅದು ಕಚ್ಚಾ ತೈಲ ಅದರಿಂದ ಬೇರೆ ಬೇರೆ ರೀತಿಯ ಉತ್ಪನ್ನಗಳನ್ನ ಶಕ್ತಿ ಉತ್ಪನ್ನಗಳ ಇಂಧನ ಉತ್ಪನ್ನಗಳನ್ನ ಬಳಸ್ಕೊತೀವಿ ಪಡ್ಕೋತೀವಿ ಪೆಟ್ರೋಲಿಯಂ ಕಚ್ಚಾ ತೈಲ ಅದರಿಂದ ಪೆಟ್ರೋಲ್ ಸಿಗುತ್ತೆ ಡೀಸೆಲ್ ಸಿಗುತ್ತೆ ಸಿಮೆಂಟ್ ಸಿಗುತ್ತೆ ಕಲ್ಲಿದ್ದಲಿನ ಡಾಂಬರ್ ಸಿಗುತ್ತೆ ನೇಣ ಸಿಗುತ್ತೆ ಬೇರೆ ಬೇರೆ ಎಲ್ಲ ಸಿಗ್ತಾವೆ ಆ ಪೆಟ್ರೋಲಿಯಂ ಆಯ್ತಾ ಸರಿ ಹಾಗೆ ಈ ಪೆಟ್ರೋಲ್ ಮತ್ತು ಕಲ್ಲಿದ್ದಲು ಇವು ಬರಿದಾಗುವ ಸಂಪನ್ಮೂಲಗಳಾಗಿವೆ ಸರಿ ಇವನ್ನು ನಾವು ಪಳೆಯುಳಿಕೆ ಇಂಧನಗಳು ಅಂತ ಕರಿತೀವಿ ಯಾವುದನ್ನ ಪೆಟ್ರೋಲ್ ಮತ್ತು ಡೀಸೆಲ್ ಪೆಟ್ರೋಲ್ ಕಲ್ಲಿದ್ದಲು ಡೀಸೆಲ್ ಸೀಮೆಎಣ್ಣೆ ಉದಾಹರಣೆಗಳು ಬರಿದಾಗುವ ಸಂಪನ್ಮೂಲಗಳು ಅಲ್ವಾ ಇವುಗಳನ್ನು ನಾವೇನ್ ಕರಿತೀವಿ ಅಂತಂದ್ರೆ ಪಳೆಯುಳಿಕೆ ಇಂಧನಗಳು ಅಂತ ಕರಿತೀವಿ ಪಳೆಯುಳಿಕೆ ಇಂಧನಗಳು ಅಂತ ಕರಿತೀವಿ ಯಾಕೆ ಪಳೆಯುಳಿಕೆ ಅಂದ್ರೆ ಏನು ಪಳೆಯುಳಿಕೆ ಅಂದ್ರೆ ಹಿಂದೆ ಇದ್ದಂತಹ ತುಂಬಾ ಮಿಲಿಯನ್ ಗಟ್ಟಲೆ ವರ್ಷಗಳ ಹಿಂದೆ ಇದ್ದಂತಹ ಜೀವರಾಶಿ ಆಕಸ್ಮಿಕವಾಗಿ ಭೂಮಿಯಲ್ಲಿ ಉದುರಿ ಹೋಗಿ ಆಕ್ಸಿಜನ್ ರಹಿತ ಪರಿಸ್ಥಿತಿಯಲ್ಲಿ ದಹಿಸಲ್ಪಟ್ಟು ಸೊ ಪಳೆಯುಳಿಕೆ ಇಂಧನಗಳಾಗಿ ಮಾರ್ಪಾಡಾಗಿದೆ ಅವನ್ನೇ ನಾವು ಈ ದಿನಗಳಲ್ಲಿ ನಾವು ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಉತ್ಪನ್ನಗಳಾಗಿ ಬಳಸುತ್ತೇವೆ ಕಲ್ಲಿದ್ದಲಿನ ಅಥವಾ ಪೆಟ್ರೋಲಿಯಂನ ಉಪ ಉತ್ಪನ್ನಗಳು ಇವೆ ಪೆಟ್ರೋಲ್ ಡೀಸೆಲ್ ಸೀಮೆ ಎಣ್ಣೆ ಇವುಗಳು ಉಪ ಉತ್ಪನ್ನಗಳು ಅವುಗಳಿಂದ ನಾವು ಪಡ್ಕೋತೀವಿ ಪೆಟ್ರೋಲಿಯಂನಿಂದ ಪಡ್ಕೋತೀವಿ ಸೊ ಹಾಗಾಗಿ ಇವುಗಳನ್ನು ನಾವು ಏನಂತೀವಿ ಪಳೆಯುಳಿಕೆ ಇಂಧನಗಳು ಅಂತ ಕರಿತೀವಿ ಆಯ್ತಾ ಸೊ ಮತ್ತೆ ಮುಂದೆ ಅವು ಅಂತಹ ಪರಿಸ್ಥಿತಿ
ಉದ್ಭವ ಆಗುತ್ತೆ ಇಲ್ಲೋ ನಮಗೆ ಗೊತ್ತಿಲ್ಲ. ಆಗ್ಬಹುದು, ಆಗದೆ ಇರ್ಬೋದು. ಆದ್ರೆ ಅವು ಉತ್ಪನ್ನ ಆಗ್ತವೆ ಮತ್ತು ಅದಕ್ಕೆ ದೀರ್ಘ ಕಾಲಾವಧಿ ಹಿಡಿಯುತ್ತೆ. ಕೇವಲ ಒಂದಿನಕ್ಕೆ ಅವು ಉತ್ಪತ್ತಿ ಆಗಲ್ಲ, ಒಂದು ವಾರಕ್ಕೂ ಆಗಲ್ಲ, 15 ದಿವಸಕ್ಕೂ ಆಗಲ್ಲ, ತಿಂಗಳು ಆಗಲ್ಲ, ಸಾವಿರಾರು ವರ್ಷಗಳು ಹಿಡಿಯುತ್ತೆ. 1 ವರ್ಷ 2 ವರ್ಷ 3 ವರ್ಷ ಅಲ್ಲ, ಸಾವಿರಾರು ಕೋಟ್ಯಾಂತರ ವರ್ಷಗಳು ಹಿಡಿತಾವೆ. ಅಷ್ಟು ವರ್ಷಗಳು ಅವರಿಗೆ ಇರೋರು ಯಾರು? ನಮ್ಮ ಜೀವಿತಾವಧಿ ಇರೋದೇ 100 ವರ್ಷ ನಾನೊಂದು, ಬಟ್ ಆ 100 ವರ್ಷ ಬದುಕಲ್ಲ, ಬದುಕಿದ್ರೆ 60-70 ಮ್ಯಾಕ್ಸಿಮಮ್ ಇತ್ತೀಚಿನ ದಿನಗಳಲ್ಲಿ. ಯಾಕಂದ್ರೆ ನಮ್ಮ ಆಹಾರ ಪದ್ಧತಿ ಅವೆಲ್ಲ ಬದಲಾವಣೆ ಆಗಿರುತ್ತೆ, ಜೀವನ ಶೈಲಿ ಬದಲಾವಣೆ ಆಗಿದೆ ಅಲ್ವಾ. ಹಾಗಾಗಿ ಈ ಪಳೆಯುಳಿಕೆ ಇಂಧನಗಳು ಮುಂದೆ ಭವಿಷ್ಯದಲ್ಲಿ ಉತ್ಪತ್ತಿ ಆಗ್ತವೆ ಅನ್ನೋದು ಅಲ್ಲ, ಸಾಧ್ಯತೆ ತುಂಬಾ ತುಂಬಾ ಕಡಿಮೆ. ಹಾಗಾಗಿ ಇರ್ತಕ್ಕಂತಹ ಸದ್ಯಕ್ಕೆ ಇರ್ತಕ್ಕಂತಹ ಈ ಪಳೆಯುಳಿಕೆ ಇಂಧನಗಳನ್ನ ನಾವು ವಿವೇಚನೆಯಿಂದ ಬಳಸುವ ಅವಶ್ಯಕತೆ ಇದೆ. ಯಾಕಂದ್ರೆ ಅವು ಬರಿದಾಗುವ ಸಂಪನ್ಮೂಲಗಳು ಖಾಲಿ ಆಗ್ತಾ ಹೋಗ್ತಿದ್ದಾರೆ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈಗ ವಿಶ್ವದಲ್ಲೇ ಅತಿ ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿರತಕ್ಕಂತಹ ದೇಶ ಅಂದ್ರೆ ನಮ್ಮ ದೇಶ ಭಾರತ. ಆಯ್ತಾ? ಚೀನಾ ಇತ್ತು, ಇಲ್ಲಿವರೆಗೂ ಚೀನಾ ಪ್ರಪಂಚದಲ್ಲಿ ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿರತಕ್ಕಂತಹ ದೇಶ ಆಗಿತ್ತು. ಆದ್ರೆ ಈಗ ಚೇಂಜ್ ಆಗಿ ನಮ್ಮ ಹೆಸರಿಗೆ ಬಂದಿದೆ. ಭಾರತ ವಿಶ್ವದಲ್ಲೇ ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ದೇಶ ಆಗಿ ಮಾರ್ಪಾಡಾಗಿದೆ. ಯಾಕಂದ್ರೆ ಅಷ್ಟು ಪ್ರಮಾಣದಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ತದೆ. ಇಷ್ಟು ದೊಡ್ಡ ದೇಶ ಎಲ್ರಿಗೂ ಬೇಕಾಗಿರ್ತಕ್ಕಂತಹ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕಾಗತ್ತೆ. ಆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಅಂದ್ರೆ ಶಕ್ತಿ ಸಂಪನ್ಮೂಲ ಬೇಕು. ಆ ಶಕ್ತಿ ಸಂಪನ್ಮೂಲಗಳೇ ಇವನ್ನ ಬಳಸಲೇಬೇಕಾಗುತ್ತೆ ಅನಿವಾರ್ಯ. ಯಾಕೆಂತಂದ್ರೆ ಈಗ ನಮ್ಮ ಮನೆಯಲ್ಲೇ ಒಂದು ಯಾವುದೇ ಒಂದು ವೆಹಿಕಲ್ ಇಲ್ಲ, ಒಂದು ಬೈಕ್ ತಂದ್ವಿ. ಪಕ್ಕದ ಮನೆ ಅವರು ಇದೇ ರೀತಿಯಲ್ಲಿ ನಾವು ತಂದ್ವಿ, ಬೈಕ್ ತಂದ್ವಿ. ಬೈಕ್ ಸಾಕಾಗಲ್ಲ, 4 ಜನ ಹೋಗಕ್ಕಾಗಲ್ಲ, ಇಡೀ ಫ್ಯಾಮಿಲಿ ಹೋಗಕ್ಕಾಗಲ್ಲ, ಕಾರ್ ತಂದ್ವಿ. ಸೊ ತಂದ್ವಿ ಅಂತಂದ್ರೆ ಅದಕ್ಕೆ ಪೆಟ್ರೋಲ್ ಡೀಸೆಲ್ ಹಾಕಲೇಬೇಕಾಗತ್ತೆ, ಇಂಧನವನ್ನು ಹಾಕಬೇಕಾಗತ್ತೆ. ಹಿಂಗೆ ನಮ್ಮ ಬಳಕೆ ಜನಸಂಖ್ಯೆ ಜಾಸ್ತಿ ಆದಂತೆ ನಮ್ಮ ಅವಶ್ಯಕತೆಗಳು ಜಾಸ್ತಿ ಆಗ್ತವೆ. ನಮ್ಮ ಅವಶ್ಯಕತೆಗಳು ಜಾಸ್ತಿ ಆದಂತೆ ಈ ಬರಿದಾಗುವ ಸಂಪನ್ಮೂಲಗಳಾದಂತಹ ಇವುಗಳನ್ನ ಪೆಟ್ರೋಲ್ ಡೀಸೆಲ್ ಕಲ್ಲಿದ್ದಲು ಇವುಗಳನ್ನ ಭೂಮಿಯಿಂದ ತೆಗಿತಾ ಇರ್ತಕ್ಕಂಥದ್ದು ಜಾಸ್ತಿ ಆಗ್ತದೆ. ಹಂಗಾಗಿ ಅವು ಬೇಗ ಖಾಲಿ ಆಗ್ತವೆ, ಬೇಗ ನಶಿಸಿ ಹೋಗ್ತವೆ, ಖಾಲಿ ಆಗ್ತವೆ. ಆ ಕಾರಣಕ್ಕೆ ಅವುಗಳನ್ನು ನಾವು ವಿವೇಚನೆಯಿಂದ ಬಳಸುವ ಸಾಧ್ಯತೆ ಇದೆ, ಅವಶ್ಯಕತೆ ಇದೆ. ಗೊತ್ತಾಯ್ತಲ್ವಾ? ಸೊ ಅವುಗಳಲ್ಲಿ ಕಲ್ಲಿದ್ದಲು ಒಂದನೇದಾಗಿ, ಬರಿದಾಗುವ ಸಂಪನ್ಮೂಲಗಳಲ್ಲಿ ಕಲ್ಲಿದ್ದಲು ಒಂದನೇದಾಗಿ. ಕಲ್ಲಿದ್ದಲು ಎಲ್ಲಿ ಸಿಗ್ತದೆ? ಕಲ್ಲಿದ್ದಲು ಎಲ್ಲಿ ಬಳಸ್ಕೋತೀವಿ? ಹೆಂಗಿರುತ್ತೆ ಅಂದ್ರೆ ಸಾಮಾನ್ಯವಾಗಿ ಗಟ್ಟಿಯಾದ ಕಲ್ಲಿನಂತೆ ಇದೆ ಕಲ್ಲಿದ್ದಲು. ನೋಡಿದ್ರೆ ನೀವು ಕಲ್ಲಿದ್ದಲು ನೋಡಿದ್ರಾ? ಎಲ್ಲ ನೋಡಿದ್ರಾ? ಇಲ್ಲೇ ಇದಕ್ಕೆ ಬಟ್ಟಿ ಇದೆಯಲ್ಲ, ಮನೆ ಒಂದು ಬಡ್ಡಿ ಇದೆಯಲ್ಲ, ಅಲ್ಲಿ ಸಣ್ಣ ಸಣ್ಣ ಚೂರುಗಳನ್ನ ಲಾಸ್ಟ್ 9-10ನೇ ತರಗತಿ ತೋರಿಸಿದ್ವಿ ಆಯ್ತಾ? ಅಲ್ಲೇ ಇದಾವೆ, ಇದ್ದಾವೆ ಆಯ್ತಾ? ನಂತರದಲ್ಲಿ ನೀವು ಹೋದ್ರಲ್ಲಿ ಇದಾವೆ, ತಗೊಂಡ್ ಬಂದ ಇಲ್ಲ ನಾನು ತೋರಿಸ್ತೀನಿ ಆಯ್ತಾ? ಇದಾವೆ. ಅದಕ್ಕೆ ಕಲ್ಲಿದ್ದಲು ಕೋಕ್ ಅದು ಸೇರಿಸ್ಬಿಟ್ಟು ಅದೊಂದು ಪ್ರಾಡಕ್ಟ್, ಕಲ್ಲಿದ್ದಲು ಒಂದು ವಿಧ ಅದು. ಸೊ ಕೋಕ್ ಅದು ಸೇರಿಸ್ಬಿಟ್ಟು ಯಾಕೆಂದ್ರೆ ಗಟ್ಟಿ ಬರಲಿ ಅಂತ ಮಿಶ್ರ ಮಾಡಿ ಅದನ್ನು ಬೇಯಿಸ್ತಾರೆ ಆಯ್ತಾ? ಅದು ಕಲ್ಲು ಕಪ್ಪು ಬಣ್ಣದ ಕಲ್ಲು ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ ನೋಡಿ. ಸೊ ಅದೇ ಕಪ್ಪು ಬಣ್ಣದ ಕಲ್ಲಿನ ರೂಪದಲ್ಲಿ ಇರುತ್ತೆ. ಸೊ ಒಂದು ವಿಧದ ಇಂಧನ ಇಲ್ಲಮ್ಮ. ಸೊ ಎಲ್ಲಿ ಸಿಗುತ್ತೆ? ಅದು ಭೂಮಿಯಲ್ಲಿ ಸಿಗುತ್ತೆ. ಅದು ಸಾಮಾನ್ಯವಾಗಿ ಗಣಿ ರೂಪದಲ್ಲಿ ಇರ್ತದೆ. ಇಲ್ಲಿಂದ ಪಶ್ಚಿಮ ಬಂಗಾಳ ರಾಜ್ಯ, ನಮ್ಮ ಭಾರತ ದೇಶದ ಒಂದು ರಾಜ್ಯ ಪಶ್ಚಿಮ ಬಂಗಾಳ ಆಯ್ತಾ? ಅಲ್ಲಿ ಎಲ್ಲ ಇದೆ. ಸೊ ಕಲ್ಲಿದ್ದಲಿನ ಗಣಿಗಳಲ್ಲಿ ಪ್ರದೇಶಗಳಿವೆ, ಸಮಾಜದಲ್ಲಿ ಸೋಷಿಯಲ್ ಅಲ್ಲಿ ಬರ್ತದೆ ಆಯ್ತಾ? ಸೊ ಹಾಗೆ ಕಲ್ಲಿದ್ದಲಿನ ಗಣಿಗಳಿವೆ. ಆ ಮರಣ ಭೂಮಿಯಿಂದ ಅವನ್ನ ತೆಗಿತಾರೆ. ಸೊ ಅವನ್ನ ಬೇರೆ ಬೇರೆ ಎಲ್ಲಿಗೆ ಅಗತ್ಯ ಇರುತ್ತೆ ಅಲ್ಲಿಗೆಲ್ಲ ಸರಬರಾಜು ಮಾಡ್ತಾರೆ, ಕಾರ್ಖಾನೆಗಳಿಗೆಲ್ಲ ಸರಬರಾಜು ಮಾಡ್ತಾರೆ. ಆ ಕಾರ್ಖಾನೆಗಳಲ್ಲಿ ಬೇರೆ ಬೇರೆ ಉದ್ದೇಶಕ್ಕೆ ಅದನ್ನು ಬಳಸ್ಕೊಳ್ತಾರೆ. ಅಂದ್ರೆ ಯಂತ್ರವನ್ನ ಒಳಪಡಿಸಲಿಕ್ಕೆ ಶಕ್ತಿ ಬೇಕು. ಆ ಶಕ್ತಿಯನ್ನ ಈ ಕಲ್ಲಿದ್ದಲಿಂದ ಪಡ್ಕೊತಾರೆ ಆಯ್ತಾ? ಹೀಗೆ ಒಟ್ಟಾರೆಯಾಗಿ ಕಲ್ಲಿದ್ದಲು ಒಂದು ಇಂಧನವಾಗಿ ಇದೆ, ಘನ ರೂಪದ ಇಂಧನವಾಗಿ ನಾವು ಬಳಕೆ ಮಾಡ್ಕೊಳ್ತೀವಿ. ಮತ್ತೆ ಈ ಶಾಖೋತ್ಪನ್ನ ವಿದ್ಯುತ್ ತಯಾರಿಕಾ ಕಾರ್ಖಾನೆಗಳು ಅಂತಂದ್ರೆ ಘಟಕಗಳಿದಾವೆ. ಶಾಖೋತ್ಪನ್ನ ಅಂದ್ರೆ ಕಲ್ಲಿದ್ದಲನ್ನ ದಹಿಸೋದು, ಆ ದಹಿಸಿಗೆ ಬಂದಂತಹ ಶಾಖ ಇದೆಯಲ್ಲ ಅದರಿಂದ ನೀರನ್ನ ಕಾಯಿಸ್ತಾರೆ. ನೀರು ಚೆನ್ನಾಗಿ ಕುದಿಯುವಂತ ಕಾಯಿದೆ, ಕಾದ ಮೇಲೆ ಹಬೆ ಆಗುತ್ತೆ ಅಥವಾ ಆವಿ ಆಗುತ್ತೆ. ಆ ಆವಿ ಕೆಲಸ ಮಾಡುತ್ತೆ, ಅದು ಕೆಲಸ ಮಾಡುತ್ತೆ ಇಲ್ಲ?
ಆಯ್ತಾ? ಆವಿ ಕೆಲಸ ಮಾಡುತ್ತೆ. ಏನ್ ಕೆಲಸ ಮಾಡುತ್ತೆ? ಉದಾಹರಣೆಗೆ ಅನ್ನ ಅಡಿಗೆ ಮಾಡ್ತಿರ್ತಿರಲ್ಲ, ಮುಚ್ಚುಳಾಗಿ ಇಟ್ಟಿರ್ತಾನೆ, ಹಂಗೆ ಚೆನ್ನಾಗಿ ಉಡಿಯನ್ನ ಹಾಕ್ತಾ ಇದೆ, ಆವಿ ಬರುತ್ತೆ, ಪ್ಲೇಟಿನ ಕೆಳಗೆ ಇದಾಗುತ್ತೆ, ಆಗುತ್ತೆ ಇಲ್ಲ? ಅದರಿಂದ ಗೊತ್ತಾಗುತ್ತೆ ಆವಿ ಅಥವಾ ಅಭೆ ಕೆಲಸ ಮಾಡುತ್ತೆ. ಹೌದಾ? ಗೊತ್ತಾನೆ? ಹಾಗೆ ಇಲ್ಲೂ ಸಹ ಕಲ್ಲಿದ್ದಲನ್ನ ದಹಿಸ್ತಾರೆ, ಅದರಿಂದ ನೀರನ್ನ ಕಾಯಿಸ್ತಾರೆ, ನೀರಿನಿಂದ ಆವಿ ಬರುತ್ತೆ, ಅಭೆ ಬರುತ್ತೆ. ಆ ಅಭೆಯನ್ನ ಯಂತ್ರ ಚಾಲನೆ ಮಾಡಲಿಕ್ಕೆ ಬಳಸ್ಕೊತಾರೆ. ಯಂತ್ರ ರನ್ ಆಗುತ್ತೆ, ಆ ಯಂತ್ರ ರನ್ ಆಗ್ತಂತೆ ವಿದ್ಯುತ್ ಉತ್ಪತ್ತಿ ಆಗುತ್ತೆ. ಸೊ ಹಾಗೆ ಶಾಖೋತ್ಪನ್ನ ವಿದ್ಯುತ್ ಘಟಕಗಳಿವೆ. ಶಾಖೋತ್ಪನ್ನ ವಿದ್ಯುತ್ ಘಟಕ ರಾಯಚೂರು ಇದೆ, ಉದಾಹರಣೆ ರಾಯಚೂರಿನಲ್ಲಿದೆ. ಹಂಗೆ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ, ಸಣ್ಣ ಪ್ರಮಾಣದಲ್ಲ, ದೊಡ್ಡ ಪ್ರಮಾಣದಲ್ಲಿ ಶಾಖವನ್ನ ಉತ್ಪತ್ತಿ ಮಾಡ್ತಾರೆ, ಅದರಿಂದ ಅಭೆಯನ್ನ ತಯಾರಿಸ್ತಾರೆ, ಅಭೆಯಿಂದ ಯಂತ್ರ ರನ್ ಆಗುವಂತೆ ಮಾಡ್ತಾರೆ, ಅದರಿಂದ ವಿದ್ಯುತ್ ಉತ್ಪತ್ತಿ ಆಗುತ್ತೆ. ಆ ವಿದ್ಯುತ್ತನ್ನು ನಮಗೆ ಸಪ್ಲೈ ಮಾಡ್ತಾರೆ, ಸರಬರಾಜು ಮಾಡ್ತಾರೆ. ನಾವು ಆ ವಿದ್ಯುತ್ತನ್ನು ಬೇರೆ ಬೇರೆ ಉದ್ದೇಶಗಳಿಗೆ ಬಳಸ್ತೀವಿ. ಫ್ಯಾನ್ ಹಾಕ್ಲಿಕ್ಕೆ, ಇಲ್ಲ ಬೆಳಕನ್ನು ತಗೊಳ್ಳಿಕ್ಕೆ, ಯಾಂತ್ರಿಕ ಶಕ್ತಿ, ಇಲ್ಲ ಬೆಳಕಿನ ಶಕ್ತಿ, ಅಲ್ವಾ, ಇಲ್ಲ ಉಷ್ಣ ಶಕ್ತಿ, ಬಾಕ್ಸ್ ಉಷ್ಣ ಶಕ್ತಿಯಾಗಿ, ಹೀಗೆ ಬೇರೆ ಬೇರೆ ಕಾರಣಗಳಿಗೆ, ಬೇರೆ ಬೇರೆ ಉದ್ದೇಶಗಳಿಗೆ ಇಂಧನವನ್ನ ನಾವು ಬಳಸ್ತೀವಿ. ಆಯ್ತಾ? ಸೊ ಅದು ಕಲ್ಲಿದ್ದಲು. ಜನರೂಪದ ಒಂದು ಇಂಧನ. ಇಲ್ಲೇನೋ ಬಯಲಿಗೆ ಕಲ್ಲಿದ್ದಿಲ್ಲ ಕತೆ ಬಗ್ಗೆ. ಕಲ್ಲಿದ್ದಲಿನ ಬಗ್ಗೆ ಒಂದು ಸಣ್ಣ ಕಥೆ ಇದೆ ಅಲ್ವಾ? ಸುಮಾರು 300 ಮಿಲಿಯನ್ ವರ್ಷಗಳ ಹಿಂದೆ ಅಲ್ವಾ? 300 ಮಿಲಿಯನ್ ವರ್ಷಗಳ ಹಿಂದೆ, 300 ಮಿಲಿಯನ್ ವರ್ಷಗಳ ಹಿಂದೆ, ಅದು ಹೇಳಿದ್ದಲ್ಲ, ಒಂದು ಇರೋದಲ್ಲ, ನೂರಾರು ಸಾವಿರಾರು ಲಕ್ಷಾಂತರ ವರ್ಷಗಳ ಹಿಂದೆ ಇದ್ದಂತಹ ಜೀವರಾಶಿ, ಭೂಮಿಯಲ್ಲಿ ಹೇಗೆ ಜೀವರಾಶಿ ಇತ್ತು, ಇದ್ದಂತಹ ಜೀವರಾಶಿ ತಗ್ಗಿನ ಪ್ರದೇಶದಲ್ಲಿ ಆಕಸ್ಮಿಕವಾಗಿ ಪ್ರಾಕೃತಿಕ ವಿಕೋಪಗಳು ಉಂಟಾದ. ಪ್ರಾಕೃತಿಕ ವಿಕೋಪಗಳು ಅಂದ್ರೆ ತುಂಬಾ ಜಾಸ್ತಿ ಮಳೆ ಬರೋದು ಅಲ್ವಾ, ಹಾಗೇನೆ ತುಂಬಾ ಗಾಳಿ ಬೀಸೋದು, ಚಂಡಮಾರುತ ಬೀಸೋದು, ಅದರಲ್ಲಿ ಚಂಡಮಾರುತದಲ್ಲಿ ಈ ಸಸ್ಯವರ್ಗೆಲ್ಲ ಬಿದ್ದೋಗೋದು, ಮರಗಳೆಲ್ಲ ಬಿಡ್ತಾವ, ಅತಿ ಮರಗಳೆಲ್ಲ ಇದೆಲ್ಲ ಬಿಡ್ತವೆ, ಮನೆ ಬಿದ್ದೋಯ್ತು, ಯಾರೋ ಆರೋದು, ಇದೆಲ್ಲ ಶೀತ ಆಗೋಯ್ತು ಅಲ್ವಾ. ಹಂಗೆ ದೊಡ್ಡ ಪ್ರಮಾಣದಲ್ಲಿ ಪ್ರಾಕೃತಿಕ ವಿಕೋಪಗಳು ಸಂಭವಿಸಿದಾಗ ಆಕಸ್ಮಿಕವಾಗಿ ಇದ್ದಂತಹ ಜೀವರಾಶಿ ಎಲ್ಲ ತೆಗಿಗೆ ಬಂದು ಬೀಳ್ತು. ಆ ತೆಗಿಗೆ ಬಂದು ಬಿದ್ದಂತಹ ಜೀವರಾಶಿಯ ಮೇಲೆ ಮಣ್ಣೆಲ್ಲ ಬೀಳ್ತು. ಲ್ಯಾಂಡ್ ಸ್ಲೈಡ್ ಅಂದ್ರೆ ಲ್ಯಾಂಡ್, ಭೂಮಿಯ ಸವೆತ ಉಂಟಾಗಿ, ಭೂಮಿಯ ಜರಿಯುವಿಕೆ ಉಂಟಾಗಿ, ಆ ಮಣ್ಣೆಲ್ಲ ಜೀವರಾಶಿಯ ಮೇಲೆ ಫುಲ್ ಸಬ್ಮರ್ಜ್ ಆಯ್ತು. ಆ ಜೀವರಾಶಿ ಎಲ್ಲ ಭೂಮಿಯಲ್ಲಿ ಉದುಗಿ ಹೋಗಿ ಅಲ್ಲಿ ಆಕ್ಸಿಜನ್ ರಹಿತ ಪರಿಸ್ಥಿತಿಯಲ್ಲಿ ದಹಿಸಲ್ಪಟ್ಟು ಸೊ ಅದೇನೆ ಇಂಧನವಾಗಿ ಮಾರ್ಪಾಡಾಯಿತು, ಪಳೆಯುಳಿಕೆ ಇಂಧನವಾಗಿ ಮಾರ್ಪಾಡಾಯಿತು. ಸೊ ಅದರ ಒಂದು ಭಾಗವೇ ಕಲ್ಲಿದ್ದಲು, ಅದರ ಒಂದು ಭಾಗನೇ ಕಲ್ಲಿದ್ದಲು. ಸೊ ಅದು ಸಹ ಘನ ರೂಪದ ಇಂಧನವಾಗಿದೆ, ಗೊತ್ತಾಯ್ತಾ? ಸೊ ಹಾಗಾಗಿ ಅದು ಪಳೆಯುಳಿಕೆ ಕಥೆ ಗೊತ್ತಾಯ್ತು, ಹೆಂಗೆ ಇದು ಪಳೆಯುಳಿಕೆ ಇಂಧನಗಳು ಉತ್ಪತ್ತಿ ಆಗ್ತವೆ ನೋಡಿ. ಅಲ್ಲಿ 46ರಲ್ಲಿ ಒಂದು ಕಲ್ಲಿದ್ದಲಿನ ಗಣಿ ಪ್ರದೇಶ ಇದೆ, ಕಾಣ್ತಿದ್ಯಾ? ಕಲ್ಲಿದ್ದಲಿನ ಗಣಿ ಪ್ರದೇಶ ಇದೆ ಇಲ್ಲಿ ಅಲ್ವಾ? ಕಲ್ಲಿದ್ದಲಿನ ಗಣಿ ಪ್ರದೇಶ ಇದೆ, ಅಲ್ಲಿ ಕಲ್ಲಿದ್ದಲನ್ನ ತೆಗಿತಾ ನಾವು ಗಮನಿಸಬಹುದು ಏನಪ್ಪ. ಸೊ ಹಾಗೆ ಆ ಕಲ್ಲಿದ್ದಲನ್ನು ನಾವು ಕಾಯಿಸಬೇಕಂದ್ರೆ ಏನ್ ಸಿಗುತ್ತೆ ಅಂತಂದ್ರೆ ಕಾರ್ಬನ್ ಡೈಆಕ್ಸೈಡ್ ಸಿಗುತ್ತೆ, ಮತ್ತೆ ಜೊತೆಗೆ ಶಕ್ತಿ ಸಿಗುತ್ತೆ, ಆಯ್ತಾ? ಕಲ್ಲಿದ್ದಲನ್ನ ಕಾಯಿಸಿದ್ರೆ. ಸೊ ಹಾಗೆ ಕೋಕ್ ಮತ್ತು ಕಲ್ಲಿದ್ದಲು, ಡಾಂಬರು, ಸೊ ಹೀಗೆ ಅದರ ಉಪ ಉತ್ಪನ್ನಗಳು ಯಾವುದು? ಕೋಕ್ ಅನ್ನೋದು ಕೋಕ್ ಇದೆ, ಕೋಕ್, COKE, ಇದು ಉಪ ಉತ್ಪನ್ನ. ಇದು ಸಹ ಒಂದು ರೀತಿಯ ಉಪ ಉತ್ಪನ್ನ. ಯಾವ ಉಪ ಉತ್ಪನ್ನ ಅಂದ್ರೆ ಈ ಪಳೆಯುಳಿಕೆ ಇಂಧನ ಇದೆಯಲ್ಲ, ಪಳೆಯುಳಿಕೆ ಇಂಧನದ ಒಂದು ಉಪ ಉತ್ಪನ್ನ. ಕಲ್ಲಿದ್ದಲು ನಾವು ಕಾಯಿಸಿ ಮಾಡಿದ್ರೆ ಕೋಕ್ ಅಂತಕ್ಕಂಥ ಒಂದು ವಸ್ತು ಸಿಗುತ್ತೆ. ಸೊ ಹಾಗೆ ಕಲ್ಲಿದ್ದಲಿನ ಡಾಂಬರು, ಕಲ್ಲಿದ್ದಲಿನ ಅನಿಲ, ಸೊ ಇವೆಲ್ಲವೂ ಸಿಗ್ತಾ ಹೋಗ್ತವೆ, ಆಯ್ತಾ? ಸೊ ಇದು ಸಹ
ಕಲ್ಲಿದ್ದಲು ಇದೆಯಲ್ಲ ಅದೇ ರೀತಿ ಒಂದು ಕಠಿಣವಾದ ವಸ್ತುನೇ ಯಾವುದೋ ಕೋಕ್ಸ್ ರಂಧ್ರಯುಕ್ತವಾದಂತಹ ಕಪ್ಪು ಬಣ್ಣದ ವಸ್ತು. ಇದು ಕಠಿಣವಾಗಿದೆ ಹೌದಾ, ಕಠಿಣವಾಗಿದೆ. ಮತ್ತೆ ಕಠಿಣವಾಗಿದ್ದು ರಂಧ್ರಯುಕ್ತವಾಗಿದೆ. ಇಲ್ಲಾ ಇದು ನೀವು ನೋಡಿ ಇದೆ ಕಪ್ಪು ಬಣ್ಣದ ವಸ್ತು. ಕಪ್ಪು ಬಣ್ಣದ ವಸ್ತು ಇಂಧನ. ಇದು ಸಹ ಘನ ಇಂಧನವಾಗಿದೆ ಆಯ್ತಾ. ಸೊ ಎಲ್ಲಿ ಬಳಸ್ತಾರೆ ಅಂತಂದ್ರೆ ಉಕ್ಕಿನ ಉತ್ಪಾದನೆ ಮತ್ತು ಲೋಹಗಳ ಉತ್ಪಾದನೆಯಲ್ಲಿ ಬಳಸ್ತಾರೆ ಆಯ್ತಾ. ಕಾರ್ಬನ್ನಿನ ಘನ ಇಂಧನ. ಕಾರ್ಬನ್ನಿನ ಒಂದು ಘನ ಇಂಧನವಾಗಿದೆ. ಶುದ್ಧ ರೂಪದ ಒಂದು ಇಂಧನ. ಓಕೆಲ್ಲ, ಶುದ್ಧ ರೂಪದ ಒಂದು ಇಂಧನ. ಶುದ್ಧ ರೂಪ ಅಂದ್ರೆ ಪ್ಯೂರ್ ಸ್ಟೇಟ್ ಅಲ್ಲಿ ಸಿಗ್ತದೆ ಆಯ್ತಾ. ಎಲ್ಲಿ ಬಳಸ್ತಾರೆ ಇದರ ಉಪಯೋಗ? ಇಲ್ಲಿ ಲೋಹಗಳ ಉದ್ಧರಣ. ಲೋಹಗಳ ಉದ್ಧರಣೆ ಅಂದ್ರೆ ಲೋಹಗಳನ್ನ ತಯಾರು ಮಾಡಲಿಕ್ಕೆ ಈ ಕೋಕನ್ನ ಇಂಧನವಾಗಿ ಬಳಸ್ಕೊಳ್ತಾರೆ. ಯಾಕಂದ್ರೆ ಶುದ್ಧ ರೂಪದಲ್ಲಿ ಸಿಗುತ್ತೆ. ಶುದ್ಧ ರೂಪದಲ್ಲಿ ಸಿಗೋದ್ರಿಂದ ಅದನ್ನ ಎಲ್ಲಿ ಬಳಸ್ತಾರೆ? ಲೋಹಗಳ ಉದ್ಧರಣೆಯಲ್ಲಿ ಬಳಸ್ಕೊಳ್ತಾರೆ. ಹಾಗೆ ಉಕ್ಕಿನ ಉತ್ಪಾದನೆಯಲ್ಲೂ ಸಹ ಉಕ್ಕಿನ ಉತ್ಪಾದನೆ. ಉಕ್ಕು ಗೊತ್ತಾ ಏನು? ಏನಪ್ಪ ಉಕ್ಕು ಅಂದ್ರೆ? ಮೆಟಲ್, ಲೋಹ ಕಠಿಣವಾದಂತಹ ಒಂದು ಮಿಶ್ರ ಲೋಹ ಉಕ್ಕು. ಅಂದ್ರೆ ಬೇರೆ ಬೇರೆ ರೀತಿಯ ಲೋಹಗಳನ್ನ ಬೇರೆ ಬೇರೆ ರೀತಿಯ ಅನುಪಾತದಲ್ಲಿ ಬಳಸ್ಕೊಂಡು ಆ ಉಕ್ಕನ್ನ ತಯಾರು ಮಾಡ್ತಾರೆ ಆಯ್ತಾ. ಸ್ಟೈನ್ಲೆಸ್ ಸ್ಟೀಲ್, ಹಾಗೆ ಸ್ಟೀಲ್, ಉಕ್ಕು. ಇಲ್ಲಿ ಭದ್ರಾವತಿ ಇದೆ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ. ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ. ಕಬ್ಬಿಣ ಮಾಮೂಲು ಎಫಿ ಅಥವಾ ಸಂಕೇತ ಎಫಿ. ಉಕ್ಕು ಅಂದ್ರೆ ಆ ಕಬ್ಬಿಣದ ಜೊತೆಗೆ ಬೇರೆ ಲೋಹಗಳನ್ನ ಸೇರಿಸಿ ತಯಾರು ಮಾಡಿರ್ತಾರೆ. ಅದಕ್ಕಿನ್ನೂ ಸ್ಟೆಬಿಲಿಟಿ ಜಾಸ್ತಿ, ಇನ್ನು ಕಠಿಣತೆ ಜಾಸ್ತಿ ಉಕ್ಕಿ ಆಯ್ತಾ. ಅಂತಹ ಉಕ್ಕಿನ ತಯಾರಿಕೆಯಲ್ಲೂ ಸಹ ಈ ಇಂಧನವಾದಂತಹ ಕೋಕನ್ನ ಬಳಸ್ಕೊಳ್ತಾರೆ ಆಯ್ತಾ. ಸೊ ಹಾಗಾಗಿ ಅದು ಸಹ ಒಂದು ಉಪ ಉತ್ಪನ್ನ. ಕಾರ್ಬನ್ನಿನ ಒಂದು ಉಪ ಉತ್ಪನ್ನ. ಸೊ ಹಾಗೆ ನೆಕ್ಸ್ಟ್ ಕಲ್ಲಿದ್ದಲು ಡಾಂಬರ್ ಇದೆ. ಯಾವುದು? ಯಾವುದೇ? ಕಲ್ಲಿದ್ದಲು ಡಾಂಬರ್. ಮತ್ತೆ ಡಾಂಬರ್ ಅಂದ್ರೆ ನೋಡಿಲ್ಲ, ಎಲ್ಲಿ ಬಳಸ್ತಾರೆ? ರಸ್ತೆ ರೋಡ್ ಮಾಡಕ್ಕೆ ಅಲ್ವಾ. ಸೊ ಇದು ವಾಸನೆ ಹೊಂದಿರತಕ್ಕಂತಹ ಕಪ್ಪಲಿನ ಮಂದ ದ್ರವ. ವಾಸನೆ ಇರುತ್ತೆ. ವಾಸನೆ ಹೊಂದಿರುವ ಕಪ್ಪನೆಯ ಮಂದ ದ್ರವ. ದ್ರವ ಅಂತಂದ್ರೆ ಮಂದ ದ್ರವ ಅಂದ್ರೆ ನೀರಿದ್ದಂಗಲ್ಲ. ಕಾಯಿಸಿದಾಗ ಅಷ್ಟು ಡೆನ್ಸಿಟಿ ಕಡಿಮೆ ಆಗಿ ಅರ್ಧೋಗುವ ಮಟ್ಟಕ್ಕೆ ಬರುತ್ತೆ. ಅದು ತಂಪಾಗಿದ್ದಾಗ ಮಂದವಾಗಿರುತ್ತೆ, ಮಂದ ದ್ರವ ಆಯ್ತಾ. ಸೊ ಹಾಗೆ ಅದು ಮಂದವಾಗಿರ್ತಕ್ಕಂತಹ ವಾಸನೆ ಹೊಂದಿರತಕ್ಕಂತಹ ಕಪ್ಪು ಬಣ್ಣದ ದ್ರವ ಯಾವುದು? ಕಲ್ಲಿದ್ದಲು ಡಾಂಬರ್. ಸೊ ಇದರಿಂದ ಸುಮಾರು 200 ವಸ್ತುಗಳ ಮಿಶ್ರಣ ಇದೆ. ಸುಮಾರು 200 ವಸ್ತುಗಳ ಮಿಶ್ರಣ. ಯಾವುದು? ಸುಮಾರು 200 ವಸ್ತುಗಳ ಮಿಶ್ರಣ ಆಗಿದೆ ನೋಡಿ. ಅದರಿಂದ ನಾವು ಏನೆಲ್ಲ ತಯಾರು ಮಾಡಬಹುದು ಅಂತಂದ್ರೆ ಸಂಶ್ಲೇಷಿತ ರಂಗುಗಳನ್ನು ತಯಾರು ಮಾಡಬಹುದು. ಸೊ ಇದರಿಂದ ರಂಗು ಅಂದ್ರೇನು? ಬಣ್ಣಗಳನ್ನು ತಯಾರು ಮಾಡಬಹುದು. ಹಾಗೆ ಔಷಧಿಗಳನ್ನ ತಯಾರು ಮಾಡಬಹುದು. ಮತ್ತೆ ಸ್ಫೋಟಕಗಳನ್ನ ತಯಾರು ಮಾಡಬಹುದು. ಮತ್ತೆ ಸುವಾಸಿಕಗಳು, ಡಿಯೋಡ್ರೆಂಟ್ಸ್, ಅವುಗಳನ್ನ ತಯಾರು ಮಾಡಬಹುದು. ಸುವಾಸಿಕಗಳು. ಮತ್ತೆ ಪ್ಲಾಸ್ಟಿಕ್ಗಳನ್ನ ತಯಾರು ಮಾಡಬಹುದು. ಮತ್ತೆ ಬಣ್ಣಗಳನ್ನು ತಯಾರು ಮಾಡಬಹುದು. ಹಾಗೆ ಇನ್ನೂ ಸುಮಾರು ಮತ್ತೆ ವ್ಯಾಸಲೀನ್. ನಾವು ಚಳಿಗಾಲದಲ್ಲಿ ವ್ಯಾಸಲೀನ್ ಹಚ್ಕೊಂತೀವಲ್ಲ, ಆ ವ್ಯಾಸಲೀನ್ ಸಹ
ಇದರದ್ದೇ ಪ್ರಾಡಕ್ಟ್ ಯಾವುದು? ಕಲ್ಲಿದ್ದಲು ಡಾಂಬರ್ನಿಂದ ತಯಾರು. ಕಲ್ಲಿದ್ದಲು ಡಾಂಬರ್ನ ಒಂದು ಉಪ ಉತ್ಪನ್ನ ಪ್ರಾಡಕ್ಟ್ ಆಗಿ ನಾವು ತಯಾರು ಮಾಡೋದು ಅಂತಂದ್ರೆ ರಾಸ್ತಿ. ಚಳಿಗಾಲದಲ್ಲಿ ಮೈಯೆಲ್ಲ ಹೊಡೆಯುತ್ತಲ್ಲ, ಚರ್ಮ ಹೊಡೆಯುತ್ತಲ್ಲ, ಹೊಡಿಬಾರ್ದು ಅನ್ನೋ ಉದ್ದೇಶಕ್ಕೆ ಅದನ್ನ ಬಳಸ್ಕೊಳ್ತೀವಿ. ಆ ವಾಸ್ಲಿನನ್ನ ಅದು ಈ ಕಲ್ಲಿದ್ದಲು ಡಾಂಬರ್ನಿಂದ ತಯಾರು. ಅದಾಯ್ತಾ? ಗೊತ್ತಾಯ್ತಲ್ವಾ? ಸೊ ಅಲ್ಲಿವರೆಗೆ ಪಾಠ ಸಾಕು. ನೆಕ್ಸ್ಟ್ ಕಲ್ಲಿದ್ದಲು ಅನಿಲ ನೋಡುವ. ಸೊ ಹೋಮ್ವರ್ಕ್ಗೆ ಪ್ರಶ್ನೆ ತಗೊಳ್ಳಿ. ಹೋಮ್ವರ್ಕ್ಗೆ ಪ್ರಶ್ನೆ ತಗೊಳ್ಳಿ. ಮನೆ ಕೆಲಸಕ್ಕೆ ಒಂದನೇ ಪ್ರಶ್ನೆ, ಮನೆ ಕೆಲಸ. ನೈಸರ್ಗಿಕ ಸಂಪನ್ಮೂಲಗಳು ಎಂದರೇನು? ನೈಸರ್ಗಿಕ ಸಂಪನ್ಮೂಲಗಳು ಎಂದರೇನು? ಉದಾಹರಣೆ ಕೊಡಿ. ಒಂದೇ ಪ್ರಶ್ನೆ ಆಯ್ತಾ? ಎರಡನೇ ಪ್ರಶ್ನೆ, ನೈಸರ್ಗಿಕ ಸಂಪನ್ಮೂಲಗಳ ಎರಡು ವಿಧಗಳಾದವು. ನೈಸರ್ಗಿಕ ಸಂಪನ್ಮೂಲಗಳ ಎರಡು ವಿಧಗಳು ಯಾವುವು? ಉದಾಹರಣೆ ಕೊಡಿ. ಎರಡಕ್ಕೂ ಸಹ ಉದಾಹರಣೆ ಕೊಡಿ. ಬರಿದಾಗಲ್ಲ ಇಲ್ಲೇ ಇರಬಹುದು. ಆಯ್ತಾ? ಉದಾಹರಣೆ ಕೊಡಿ. ಮೂರನೇ ಪ್ರಶ್ನೆ, ಪಳೆಯುಳಿಕೆ ಇಂಧನಗಳು ಎಂದರೆ? ಪಳೆಯುಳಿಕೆ ಇಂಧನಗಳಿಗೆ ಉದಾಹರಣೆ. ಪಳೆಯುಳಿಕೆ ಇಂಧನಗಳಿಗೆ ಉದಾಹರಣೆ. ನಾಲ್ಕನೇ ಪ್ರಶ್ನೆ, ಕೋಕ್ನ ಬಗ್ಗೆ ಸಂಕ್ಷಿಪ್ತವಾಗಿ ಬರೆಯಿರಿ. ಕೋಕ್ನ ಬಗ್ಗೆ ಸಂಕ್ಷಿಪ್ತವಾಗಿ ಬರೆಯಿರಿ. ಈ ನಾಲ್ಕು ಪ್ರಶ್ನೆಗಳಿಗೆ ಹೋಮ್ವರ್ಕ್ ಮನೆಗೆ ಸಮರ್ಪಣೆ. ಆಯ್ತಾ? ಅರ್ಥ ಆಯ್ತಾ ಪಾಠ? ಅರ್ಥ ಆಯ್ತಾ?